ಲಕ್ಷ್ಮೀಗೌಡ ದಣಿ ಅಂತ ನಮಗೆ ಇವ್ರ ಅಕ್ಕ ಇಲ್ದ ಇನ್ನು ಮೂರನೇ ಹೇಳು ನಮ್ಮೂರು ಕೊಟ್ಟು ಮದುವೆ ಮಾಡಿತ್ತು. ಅಲ್ಲಿ ಮನೆ ತಕ್ಕೋದಾಗ ಅಂದರು ಹಿಂಗೀಗ ಅವ್ರ ಅಕ್ಕನ ಅವ್ನ ಗಂಡ ಸಾಯಿಸ್ಬಿಟ್ಟೋನೆ ಅಂತಿದ್ರು. ಇಲ್ಲ ಮಾತಾಡ್ತಿಲ್ಲ, ಚೆನ್ನಾಗಿ ಮಾತಾಡ್ತಿರ ಅಂತಂದು. ಇಲ್ಲೇನು ಏನೋ ಅವ್ರ ಗಂಡ ಇರ್ತೀವಿ ಜಗಳ ಆಡ್ಕೊಂಡು ಮನೆ ಹತ್ರ ಹೊಡೆದಾಕ್ಬಿಟ್ಟವ್ರೆ ಅಂತಂದರು. ಅಂದ ತಕ್ಷಣ ನಮ್ಗೆ ಗಾಬರಿ ಆಗ್ತು. ನಮ್ಮ ಮಾತುಕತೆ ಏನು ಬರೋಯ್ತಲ್ಲ, ಅವ ಅಕ್ಕ ಬಂದಾಗ ನಮ್ಮ ಜೊತೆಲಿ ಚೆನ್ನಾಗಿ ಊಟ ಮಾಡೋದು ಎಲ್ಲ ಮಾಡೋದು, ಹಿಂಗೆ ಬನ್ನಿ ಕಾಫಿ ಕುಡೀರಿ ಅಂತ ಅನ್ನೋದು ಎಲ್ಲ ಮಾತಾಡ್ತಿದ್ರು ಚೆನ್ನಾಗಿ. ಅವ್ರ ಅಕ್ಕ 3 ಜನನೂ ನಮಗೆ ಅಲ್ಲಿ ಕಳಿಸ್ಕೊಂಡು ಅವ್ರ ತಮ್ಮನೂ ಇಲ್ಲಿಗೆ ಬಂದಿದ್ರು. ಇಲ್ಲಿಗೆ ಅವ್ರು ಇಲ್ಲಿ ಅಂದ್ಬಿಟ್ಟು ಹೋದರು. ಆಮೇಲೆ ನಮ್ಮ ಅಣ್ಣ ಅವ್ರು ಹಬ್ಬಕ್ಕೂ ಅವ್ರು ಇಲ್ಲಿದ್ದು ಅಂದ್ಬಿಟ್ಟು ಹೋದ್ರು ಅವರು. ಅದಕ್ಕೆ ಗಾಬರಿ ಆಗಿರೋಯ್ತು ನಮ್ಗೇನು ಅಂದರೆ ಮಾತೇ ಬರ್ದೈತಾಗ ಆ ಟೈಮಲ್ಲಿ ಏನು ಅಂತ ಬರ್ತದೆ ನಮಗೇನು ಅಂತ ಹಿಂಗೆ ಮಾಡ್ಬಿಟ್ಟೈತೆ ಅನ್ಯಾಯ ಆಗೈತೆ. ಮಕ್ಳುಗಳಿಗೆ ಏನೋ ಒಳ್ಳೇದಾಗಬೇಕು ಅಷ್ಟೇ ಹೊರ್ತು ನೀವೇನು ಬಯಸಲ್ಲ ಅಷ್ಟೇ. ಇವರು ನೈಟ್ 8 ಗಂಟೆಲಿ ಅಂತ ಮಾಡಿರೋದು. 8 ಗಂಟೆಲಿ ಅಂತ ಅಕ್ಕಪಕ್ಕದವ್ರ ಮನೆಯವ್ರು ಬಂದಾಗ ಅವ್ರ ಕತೆ ತೀರ್ತು ಅನ್ಕೊಂಡು ಬೈಕ್ ತಗೊಂಡು ಹೊಂಟೋದಂತ. ಸ್ವಂತ ಹೇಳ್ತೀವಿ ಅವಳು ಮಿಸ್ಸಸ್ಸು ರಶ್ಮಿ ಅಂತ. ಅದೇ ಗಂಡ ಹೆಂಡತಿ ಜಗಳ ಹಿಂಗೆ ಅನ್ಕೊಂಡು ಅವ್ರ ವೈಯಕ್ತಿಕ ಮ್ಯಾಟ್ರು ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಮನೇಲಿ ಸಣ್ಣ ಪುಟ್ಟ ಕಿರಿಕು ಆಯ್ತಿತ್ತಂತೆ. ವೈಯಕ್ತಿಕ ಮ್ಯಾಟ್ರು ಇಷ್ಟು ಮಾತ್ರ ಗೊತ್ತು. ಸಾಯಿಸಿರೋದು ಯಾವ್ದು ಸಹ ನಾಮಿರೋದು ಲಕ್ಷ್ಮೀಗೌಡ ದೊಡ್ಡಿಲಿ. ಇಲ್ಲ ನಮಗೆ ಫಸ್ಟು ಅಲ್ಲಿ ಗೊತ್ತಾದ ತಕ್ಷಣ ಇಲ್ಲಿಗೆ ಬಂದಿರೋದು. ನಮಗೆ ಅಂತಾರೆ ಹಿಂಗೆ ಸಾಯಿಸ್ಬಿಟ್ಟವ್ರೆ ಅಂತ. ಸಾಯಿಸ್ಬಿಟ್ಟವ್ರೆ ಹಿಂಗಂತಾರೆ ಅಂದರು. ಇಲ್ಲಿಗೆ ಬಂದು ಇಲ್ಲಂತಾಗ ಹಿಂಗಂದ್ರು ಹಿಂಗೀಗ ಗಂಡ ಹೆಂಡತಿ ಜಗಳ ಆಡ್ತಿದ್ರು. ಸಾಯಿಸ್ಬಿಟ್ಟವ್ರೆ ಅಂತ ಹೇಳಿದ್ರು. ಅವರು ಮದುವೆಗೆ ಸುಮಾರು ವರ್ಷ ಆಗೈತೆ, ನಮಗೆ ಗೊತ್ತಿಲ್ಲ. ಅವ್ರು ಎಳ್ಸಾಯ ಈಗ ಸಿಗಿಲ್ಲ, ಅದು ಗೊತ್ತಿಲ್ಲ, ಮಾಹಿತಿ ಗೊತ್ತಿಲ್ಲ ಸರ್. ಎಳ್ಸಾಯನ ಜಾರೇಗೌಡ ಅಂತ.